ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನ್ನಿ ಡಿಸೈನ್ಸ್. ಇವತ್ತು ನಾವು ಬ್ರೈಡಲ್ ಬ್ಲೌಸ್ ಡಿಸೈನು ಯಾವ ಥರ ಇದೆ ಡಿಸೈನ್ ಬ್ಲೌಸಸ್ ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಇದು ತುಂಬ ಹೆವಿ ವರ್ಕ್ ಬರುತ್ತೆ. ಸ್ಲೀವ್ಸ್ ಎಲ್ಲ ಫುಲ್ ಬ್ರೈಡಲ್ಲು, ಫ್ರಂಟ್ ನೆಕ್ಕು ಅಷ್ಟೇ. ನೋಡಿ, ಫುಲ್ ಜರ್ದೋಸಿ ಥ್ರೆಡ್ಡು ಎರಡೇ ಯೂಸ್ ಮಾಡ್ಕೊಂಡು ಮಾಡಿರೋದು. ಗೋಲ್ಡ್ ಬೀಡ್ಸ್ ಎಲ್ಲ ಏನೂ ಮಾಡಿಲ್ಲ ಫ್ರೆಂಡ್ಸ್. ನೋಡಿ, ಈ ಥರ ಬಂದಿದೆ, ತುಂಬ ಚೆನ್ನಾಗಿದೆ. ಸ್ಲೀವ್ ಪೂರ್ತಿ ವರ್ಕ್ ಇದೆ. ಇದೆಲ್ಲ ಫ್ರಿನ್ಸ್ ಕಟ್ ಬರುತ್ತೆ. ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಫ್ರೆಂಡ್ಸ್. ವೇರ್ ಮಾಡಿದ್ರೆ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇದು ಬ್ಯಾಕ್ ಸೈಡು, ಮಾಮೂಲಿ ಬ್ಯಾಕ್ ಸೈಡು ನೆಟ್ ಹಾಕ್ಸಿದ್ದೀವಿ, 2 ಲೇಯರ್ ನೆಟ್ ಹಾಕಿದ್ದೀವಿ. ಆ ನೆಟ್ ಮೇಲೇನು ಫ್ಲವರ್ಸು, ಇದು ಬೋಟ್ ನೆಕ್ ಬರುತ್ತೆ. ಆ ಥರ ಬೋಟ್ ನೆಕ್ ಆದಮೇಲೆ ಫ್ಲವರ್ಸು. ಮತ್ತು ನೋಡಿ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಹತ್ರ ಬಂದಿದೆ ವರ್ಕು, ದೂರ ಅಂತೂ ಇಲ್ಲ. ತುಂಬ ಬ್ರೈಡಲ್ ಆಗಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ, ಗಟ್ಟಿ ವರ್ಕ್ ಬಂದಿದೆ. ಬರೀ ಜರ್ದೋಸಿ ಥ್ರೆಡ್ ವರ್ಕು ಅಷ್ಟರಲ್ಲೇ ವರ್ಕ್ ಮಾಡಿರೋದು ಫ್ರೆಂಡ್ಸ್. ಪ್ರಿನ್ಸ್ ಕಟ್ ಹಾಕಿ ಕಪ್ಸ್ ಹಾಕಿ ಸ್ಟಿಚ್ ಮಾಡಿರೋದು. ನಿಮ್ಗೆ ಬೇಕು ಅಂದರೆ ಇದು ನಮಗೆ ಮೆಸೇಜ್ ಮಾಡಿ ಎಷ್ಟು ಚಾರ್ಜ್ ಆಗುತ್ತೆ ಅಂತ ಹೇಳ್ತೀವಿ. ಇದಾದರೆ ನೋಡಿ ಫ್ರೆಂಡ್ಸ್, ಇದು ಬ್ರೈಡಲ್ ಬ್ಲೌಸು. ನೆಕ್ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಚೆನ್ನಾಗಿದೆ ಅಂತ. ಬೋಟ್ ನೆಕ್ಗೆ ಡಿಸೈನ್ ಇಟ್ಟಿದ್ದೀವಿ. ಈ ಥರ ವರ್ಕು ಹೆವಿ ವರ್ಕ್ ಬಂದಿದೆ. ಕ್ರಾಸಲ್ಲೂ ಸ್ವಲ್ಪ ವರ್ಕ್ ಬಂದಿದೆ ಫ್ರೆಂಡ್ಸ್. ಈ ಥರ ಟರ್ನಿಂಗ್ಸ್ವರೆಗೂ ಬಂದಿದೆ, ತುಂಬ ಚೆನ್ನಾಗಿದೆ. ಇದು ಅಷ್ಟೇ, ಎಲ್ಲ ಫುಲ್ ಥ್ರೆಡ್ ವರ್ಕು. ಗೋಲ್ಡ್ ಕಲರ್ ಬೀಡ್ಸ್ ಅಂತೂ ಜಾಸ್ತಿ ಯೂಸೇ ಮಾಡಿಲ್ಲ ಫ್ರೆಂಡ್ಸ್. ಎಲ್ಲ ಆಲ್ಮೋಸ್ಟ್ ಥ್ರೆಡ್ ವರ್ಕೆ. ಮತ್ತು ಈ ಥರ ಬೀಡ್ಸ್ ಒಂಥರ ಇವು ಪೈಪ್ ಥರ ಬೀಡ್ಸ್ ಬರುತ್ತೆ. ಇದು ಕಲರ್ ಎಲ್ಲ ಹೋಗಲ್ಲ, ತುಂಬ ಚೆನ್ನಾಗಿರುತ್ತೆ. ಸಕ್ಕರೆ ಮಣೆ ಅಂತಿರಲ್ಲ, ಆ ಬೀಡ್ಸೇ ಯೂಸ್ ಮಾಡಿಲ್ಲ. ಕೆಳಗಡೆ ನೋಡಿ ಫ್ರೆಂಡ್ಸ್, ಈ ಥರ ಕಟ್ಸ್ ಈ ಥರ ಬರುತ್ತೆ. ಸ್ಲೀವ್ಸ್ ಕೆಳಗಡೆ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. 2 ಸ್ಲೀವ್ಸ್ಗೂ ಅದೇ ಥರ ಬರುತ್ತೆ. ಹೆವಿ ಬ್ರೈಡಲ್ ಬ್ಲೌಸ್ ಇದೆಲ್ಲ ಮುಹೂರ್ತಮ್ದು ರಿಸೆಪ್ಷನ್ಗೂ ಹಾಕ್ತಾರಲ್ಲ ಫ್ರೆಂಡ್ಸ್, ಆ ಥರ ಬ್ರೈಡಲ್ ಬ್ಲೌಸ್ ಇದೆ. ಇದು ಬ್ಯಾಕ್ ಆಯಿತು. ಈಗ ಫ್ರಂಟ್ ನೋಡೋಣ ಬನ್ನಿ. ಫ್ರಂಟು ಸೇಮ್ ಬ್ಯಾಕ್ ಏನು ವರ್ಕ್ ಕೊಟ್ಟಿದ್ದು ಅದೇ ವರ್ಕು. ಸ್ಲೀವ್ಸ್ ಆದರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ಲೀವ್ಸ್ ಅನ್ನೋದು ತುಂಬ ಹೆವಿ ವರ್ಕ್ ಆದರೆ ಇದೆ ಫ್ರೆಂಡ್ಸ್. ಇದು ಸ್ಲೀವ್ಸ್ ನೋಡಿ, ಸ್ವಲ್ಪ ಪೈಪಿಂಗ್ ಕೊಟ್ಬಿಟ್ಟು ಈ ಥರ ಮಾಮೂಲಿ ಫ್ರಂಟೆಲ್ಲ ಫ್ಲವರ್ಸು ಈ ಥರ ಚೆನ್ನಾಗಿ ಬಂದಿದೆ ವರ್ಕು. ಇದಾದರೆ ನೋಡಿ, ಇದು ಅಷ್ಟೇ ಸೇಮ್ ಹೆವಿ ವರ್ಕೆ. ಇದು ಕೂಡ ಸಿಂಪಲ್ ಅಂತೂ ಯಾವುದೂ ಇಲ್ಲ, ಆಲ್ಮೋಸ್ಟ್ ಎಲ್ಲ ಹೆವಿ ವರ್ಕೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. 1-2 ಬ್ಲೌಸ್ ಮಾತ್ರ ಸಿಂಪಲ್ ಇದೆ, ಅದು ತೋರಿಸ್ತೀನಿ ನಾನು. ನೋಡಿ, ಬುಟ್ಟ ಈ ಥರ ಬಂದಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ದಪ್ಪದ ಬುಟ್ಟನೇ ಹಾಕಿದ್ದೀವಿ. ಇದು ಫ್ಲವರ್ಸ್ ಎಲ್ಲನೂ ಬರೀ ಥ್ರೆಡ್ಡಲ್ಲೇ ಬಂದಿದೆ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಬುಟ್ಟನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಇದೆಲ್ಲ ಲೈನ್ಸು ಅಷ್ಟೇ ಪೈಪಿಂಗ್ ಥರ ಬಂದುಬಿಟ್ಟು, ಇದೆಲ್ಲ ಒಂದು 4 ಲೈನ್ಸ್ ಬಂದುಬಿಟ್ಟು ಸೆಂಟ್ರಲ್ಲಿ ವರ್ಕು ಈ ಥರ ಬಂದಿದೆ. ಎಲ್ಲ ಫುಲ್ ಥ್ರೆಡ್ ವರ್ಕೆ ಫ್ರೆಂಡ್ಸ್. ಇದಾದರೆ ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ಬ್ಯಾಕ್ ಸೈಡ್ ಆದರೆ ಈ ಥರ ಫುಲ್ ಹೆವಿ ವರ್ಕು ಬರುತ್ತೆ. ಫ್ರಂಟು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಆರ್ಡರ್ ಕೊಡಿ ಫ್ರೆಂಡ್ಸ್. ಇದು ಅಷ್ಟೇ ಫ್ರಿನ್ಸ್ ಕಟ್ ಬ್ಲೌಸ್ ಹೊಲ್ದಿರೋದು. ಫ್ರಂಟು ಅಷ್ಟೇ ಮಾಮೂಲಿ ಫ್ರಂಟ್ ಎಷ್ಟುವರೆಗೂ ಬೇಕೋ ಅಷ್ಟವರೆಗೂ ಈ ಥರ ತುಂಬ ಚೆನ್ನಾಗಿದೆ. ತುಂಬ ಗಟ್ಟಿ ವರ್ಕು ಅಂತ ಹೇಳ್ಬೋದು. ಏನು ಬೀಡ್ಸ್ ಹಚ್ಚುಗೆ ಯೂಸೇ ಮಾಡಿಲ್ಲ, ಎಲ್ಲ ಆಲ್ಮೋಸ್ಟ್ ಥ್ರೆಡ್ ವರ್ಕೆ ಯೂಸ್ ಮಾಡಿರೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಇದಾದರೆ ಇದು ಬೀಡ್ಸು ಯೂಸ್ ಮಾಡಿಕೊಂಡು ಥ್ರೆಡ್ಡು ಯೂಸ್ ಮಾಡಿಕೊಂಡು ಮಾಡಿರೋದು. ದಪ್ಪ ಫ್ಲವರ್ಸು ಮತ್ತು ಲೈನ್ಸು ಆ ಥರ ನೋಡಿ. ಫ್ರಂಟು ಅಷ್ಟೇ ಫ್ಲವರ್ಸ್ ಹಾಕ್ಬಿಟ್ಟು ಒಂಥರ ಲೀಫ್ ಥರ ಕೊಟ್ಟಿದ್ದೀವಿ ಡಿಸೈನು. ತುಂಬ ಚೆನ್ನಾಗಿದೆ. ಇದು ಸ್ವಲ್ಪ ಗ್ರ್ಯಾಂಡೇ ಇದೆ, ಸಿಂಪಲ್ ಇಲ್ಲ. ಮೇಲ್ಗಡೆ ಲೈನ್ಸ್ ಇದೆ, ಕೆಳಗಡೆ ಈ ಥರ ಫ್ಲವರ್ಸು ಕೊಟ್ಬಿಟ್ಟು ಕೆಳಗಡೆ ಒಂದು ಲೈನ್ ಕೊಟ್ಬಿಟ್ಟು ಇದರಲ್ಲಾದರೆ ಗೋಲ್ಡ್ ಬೀಡ್ಸ್ ಸ್ವಲ್ಪ ಯೂಸ್ ಮಾಡಿದ್ದೀವಿ. ಬ್ಯಾಕ್ ಸೈಡ್ ನೋಡಿ ಫ್ರೆಂಡ್ಸ್ ಎಷ್ಟು ಹೆವಿ ಇದೆಯೋ. ಟ್ಯಾಗ್ ಪೀಸ್ ಆದರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಚೆನ್ನಾಗಿದೆ ಟ್ಯಾಗ್ ಪೀಸು. ಬ್ಲೌಸು ಅಷ್ಟೇ ಈ ಥರ ಬರುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಫ್ಲವರ್ಸ್ ಎಲ್ಲ ದಪ್ಪದು ಬರುತ್ತೆ. ಸ್ವಲ್ಪ ಮೀಡಿಯಮ್ ಸೈಜು, ತುಂಬ ಚಿಕ್ಕದೇನಿಲ್ಲ, ಸ್ವಲ್ಪ ಮೀಡಿಯಮ್ ಸೈಜೇ ಇದೆ ಫ್ರೆಂಡ್ಸ್. ಬಾಕಿ ಜಾಗಕ್ಕೆಲ್ಲ ಈ ಥರ ಬುಟ್ಟ ಇಡ್ಸಿದ್ದೀವಿ. ಹಿಂದ್ಗಡೆ ಟ್ಯಾಗ್ ಪೀಸು ಇಡ್ಸಿದ್ದೀವಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿದೆ. ನಿಮ್ಗೆ ಯಾರು ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ಆರ್ಡರ್ ಕೊಡಿ. ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ನೀವು ಆರ್ಡರ್ ಕೊಡ್ಬೋದು. ಇದು ಸಿಂಪಲ್ ಆ್ಯಂಡ್ ಕ್ಯೂಟ್ ಡಿಸೈನ್ ಅಂತ ಹೇಳ್ಬೋದು. ಇದು ಬರೀ ಥ್ರೆಡ್ ವರ್ಕು. ಕಟಿಂಗ್ಸ್ ನೋಡಿ, ಬ್ಯಾಕ್ ಸೈಡ್ ನೆಕ್ಕದು ಎಷ್ಟು ಚೆನ್ನಾಗಿದೆ ಅಂತ ಶೇಪ್ ವೈಸು. ಇದಕ್ಕೂ ಅಷ್ಟೇ ಬಾಕಿ ಜಾಗಕ್ಕೆ ಬುಟ್ಟ ಇದ್ದೀವಿ. ಇದು ಸ್ಯಾರಿಯಲ್ಲೇ ಕಟ್ ಮಾಡಿಕೊಂಡು ಕ್ಲಾತ್ನ ಸ್ಯಾರಿ ಮೇಲೆ ವರ್ಕ್ ಮಾಡಿಬಿಟ್ಟು ಸ್ಯಾರಿ ಕ್ಲಾತ್ ಮೇಲೆ ಮತ್ತು ಬಾರ್ಡರ್ಗೆ ಈ ಥರ ಅಟ್ಯಾಚ್ ಮಾಡಿರೋದು ಫ್ರೆಂಡ್ಸ್. ಇವಾಗೆಲ್ಲ ಇದು ಟ್ರೆಂಡ್ ಅಲ್ಲ, ಹಾಗಾಗಿ ಈ ಥರ ಶೇಪ್ ಹೊಲಿದ್ಬಿಟ್ಟು ನೋಡಿ ತುಂಬ ಚೆನ್ನಾಗಿದೆ. ಶೇಪ್ ವೈಸು ಅಷ್ಟೇ ತುಂಬ ಬ್ರೈಡಲ್ ಆಗಿದೆ ಫ್ರೆಂಡ್ಸ್. ಇದು ಡಿಸೈನ್ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಹಾಗೆ ನಮಗೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ, ನಿಮ್ಗೆ ಯಾವ ಡಿಸೈನ್ ಬೇಕಾದ್ರೂ ನಾವು ಮಾಡಿಕೊಡ್ತೀವಿ. ಇದು ಸಿಂಪಲಾಗಿ ಚೆನ್ನಾಗಿ ಬೇಕು ಅಂತಂದಿದ್ರು, ಅದಕ್ಕಾಗಿ ಈ ಥರ ಮಾಡ್ತಿದ್ದೀವಿ. ಸ್ಲೀವ್ಸ್ಗೂ ಆ ಥರ ಈ ಥರ ಕಟ್ ವರ್ಕ್ ಬಂದಿದೆ. ಸ್ಟಿಚಿಂಗು ಅದೇ ಥರ ಮಾಡಿಸಿದ್ದೀವಿ. ಎಲ್ಲ ಆಲ್ಮೋಸ್ಟ್ ಬ್ಲೌಸು ಫ್ರಿನ್ಸ್ ಕಟ್ ವಿತ್ ಕಪ್ಸು ಬೇಕು ಅಂತಿದ್ರು, ಹಾಗಾಗಿ ಆ ಥರ ಮಾಡಿಸಿದ್ವಿ. ಇದಾದರೆ ನೋಡಿ ಫ್ರೆಂಡ್ಸ್, ಟ್ಯಾಗ್ ಪೀಸು ಸಿಂಪಲ್ ವರ್ಕ್ ಎಷ್ಟು ಚೆನ್ನಾಗಿದೆ. ಇಲ್ಲಿ ಈ ಥರ ಬುಟ್ಟ ಬಂದಿದೆ. ಇದು ಫುಲ್ಲು ಥ್ರೆಡ್ ವರ್ಕು ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಬಾಕಿ ಜಾಗಕ್ಕೆಲ್ಲ ಬುಟ್ಟ ಎಷ್ಟು ಹತ್ರ ಚೆನ್ನಾಗಿ ಕೊಟ್ಟಿದ್ದೀವಿ. ಇದು ಅಷ್ಟೇ, ನಕ್ಕು ಒಂಥರ ಡಿಫ್ರೆಂಟಾಗಿರಲಿ ಅಂತ ಈ ಥರ ನಕ್ ಮಾಡಿರೋದು.
ತುಂಬ ಚೆನ್ನಾಗಿ ಎಲ್ಲನೂ ರೌಂಡ್ ನೆಕ್ಕು ಅಂದರೆ ಮಾಮೂಲಿ ಆಗಿರುತ್ತಲ್ಲ, ಅದಕ್ಕೆ ಕೆಲವೊಂದಕ್ಕೆ ಬೋಟ್ ನೆಕ್ಕು, ಕೆಲವೊಂದಕ್ಕೆ ಈ ಥರ ಡಿಸೈನ್ಸು ಓನಾಗಿ ಮಾಡಿ ಹಿಂದಿದ್ರು, ಹಾಗಾಗಿ ಈ ಥರ ಓನಾಗಿ ಮಾಡಿರೋದು. ಸ್ಲೀವ್ಸ್ಗಾದರೆ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ. ಸ್ಲೀವ್ಸ್ಗೂ ಬುಟ್ಟ ಕೆಳಗಡೆ ಬಾರ್ಡರ್ ಥರ ಗೋಲ್ಡನ್ ಬಾರ್ಡ್ರ್ ಮೇಲೇ ವರ್ಕ್ ಮಾಡಿದ್ದೀವಿ. ಈ ಥರ ನೋಡಿ 2 ಬ್ಲೌಸು ಸೇಮ್ ಇದೇ ಥರ ಇದೆ. 2 ಸ್ಲೀವ್ಸು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದಾದರೆ ನೋಡಿ ನೆಕ್ಕು ಅಷ್ಟೇ ಪ್ಯಾಟ್ರನ್ನು ಚೆನ್ನಾಗಿದೆ. ಇದು ಫ್ರಂಟು ನೋಡಿ ಈ ಥರ ಬರುತ್ತೆ ಫ್ರೆಂಡ್ಸ್, ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆಗಿದ್ದರೆ ಸ್ಕ್ರೀನ್ಶಾಟ್ ತೊಗೊಂಡು ನಮಗೆ ಆರ್ಡರ್ ಕೊಡ್ಬೋದು ಫ್ರೆಂಡ್ಸ್. ಇದಾದರೆ ಇನ್ನೂ ಸ್ಟಿಚಿಂಗ್ ಆಗಿಲ್ಲ, ಹಾಗೆ ತೋರಿಸಿ ನೋಡಿ. ಇದು ಟ್ಯಾಗ್ ಪೀಸ್ ಬರುತ್ತೆ ಮತ್ತು ರೌಂಡು ನಕ್ಕು ಈ ಥರ ಬರುತ್ತೆ. ಇದು ತುಂಬ ಚೆನ್ನಾಗಿ ಬರುತ್ತೆ. ಸ್ಟಿಚಿಂಗ್ ಎಲ್ಲ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಯಾವ ಥರ ವರ್ಕ್ ಇದೆ ಅಂತ. ಇದೆಲ್ಲ ಒಂಥರ ತುಂಬ ಚೆನ್ನಾಗಿದೆ ವರ್ಕು, ಗಟ್ಟಿ ವರ್ಕು. ಇದು ಸ್ಟಿಚಿಂಗ್ ಆಗಿಲ್ಲ, ನಿಮ್ಗೆ ಹಾಗೆ ತೋರಿಸ್ತಾ ಇದ್ದೀನಿ. ಈ ಕಡೆ ಲೀವ್ಸು ಎಲ್ಲ ಒಂಥರ ಪಾಟ್ ನೆಕ್ಕು ತುಂಬ ಚೆನ್ನಾಗಿ ಬಂದಿದೆ ಒಂಥರ. ಇದು ಅಷ್ಟೇ, ಇದು ಸ್ಟಿಚಿಂಗ್ ಆದರೆ ಅಂತೂ ನಿಮ್ಗೆ ಇನ್ನೂ ತುಂಬ ಲುಕ್ ಗೊತ್ತಾಗುತ್ತೆ. ಇದು ಫ್ರಂಟು ನೋಡಿ ಫ್ರೆಂಡ್ಸ್, ಫ್ರಂಟು ಈ ಥರ ರೌಂಡ್ ಬರುತ್ತಲ್ಲ, ರೌಂಡ್ಗೂ ಬಂದು ಮತ್ತು ಸೈಡ್ಸ್ಗೂ ಬರುತ್ತೆ ವರ್ಕು. ಈ ಥರ ವರ್ಕ್ ಬಂದರೆ ತುಂಬ ಬ್ರೈಡೆಲ್ಲ ಗೊತ್ತಾಗುತ್ತೆ ಫ್ರೆಂಡ್ಸ್. ಇದು ತುಂಬ ಯಾಕಂದರೆ ತುಂಬಾ ಚೆನ್ನಾಗಿರುತ್ತೆ. ಸ್ಲೀವ್ಸ್ ನೋಡಿ ಕೆಳಗಡೆ ಬಾರ್ಡರ್ ಕೊಟ್ಬಿಟ್ಟು ಮತ್ತು ಲೀಫು ಸೈಡ್ಸಲ್ಲಿ ಈ ಥರ ಕಾರ್ನರ್ಸ್ ವರ್ಕ್ ಮಾಡಿದ್ದೀವಿ. ಇದು ತುಂಬ ಚೆನ್ನಾಗಿ ಬಂದಿದೆ. ಇದು ಆಲ್ಮೋಸ್ಟ್ ನಿಮಗೆಲ್ಲ ಸ್ಟಿಚಿಂಗ್ ಆದಮೇಲೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಇದು ಸ್ಟಿಚಿಂಗ್ ಆಗಿಲ್ವಲ್ಲ, ಹಾಗಾಗಿ ನಿಮ್ಗೆ ಒಂಥರ ಗೊತ್ತಾಗ್ತಾ ಇದೆ. ವರ್ಕ್ ಅಂತೂ ತುಂಬ ಚೆನ್ನಾಗಿದೆ. ನಿಮ್ಗೆ ಸರಿಯಾಗಿ ವಿಡಿಯೋದಲ್ಲಿ ಗೊತ್ತಾಗ್ತಾ ಇಲ್ಲ, ಬಟ್ ಗ್ರ್ಯಾಂಡ್ ವರ್ಕ್ ಬರುತ್ತೆ. ಇದಂತೂ ಈ ಥರ ಬಂದಿದೆ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಇದು ಅಷ್ಟೇ ಬರೀ ಜರ್ದೋಸಿ ವರ್ಕು, ಫುಲ್ಲು ಸಿಲ್ವರ್ ಕಲರ್ ಗೋಲ್ಡ್ ಕಲರ್ ಯೂಸ್ ಮಾಡಿಕೊಂಡು ಫುಲ್ಲು ಜರ್ದೋಸಿ ವರ್ಕೆ. ನೋಡೋಕ್ಕೆ ನಿಮಗೆ ಏನು ಅನಿಸ್ತಾ ಇದೆ ಗೊತ್ತಿಲ್ಲ, ಬಟ್ ತುಂಬ ಒಂಥರ ಹೆವಿನೇ ಅನಿಸ್ತಾ ಇದೆ ನನಗಂತೂ. ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ ಒಂದು ಕಾಮೆಂಟ್ ಮಾಡಿ. ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ. ಇದೆಲ್ಲ ಸ್ಲೀವ್ಸು ಫುಲ್ಲು ಜರ್ದೋಸಿನೇ, ಸಿಲ್ವರ್ ಆ್ಯಂಡ್ ಗೋಲ್ಡ್ ಕಲರು. ಸ್ಲೀವ್ಸ್ ಅಂತೂ ತುಂಬಾ ಹೆವಿ ಆಯಿತು. ಇದು ಬ್ಯಾಕ್ ಸೈಡು ಈ ಥರ ಪಾಟ್ನಾಗ ಬರುತ್ತೆ ಎಲ್ಲ, ಮತ್ತು ಈ ಥರ ಬುಟ್ಟಾಸು ಇರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ನೋಡಿ. ಈ ಥರ ಸೈಡ್ಸಲ್ಲಿ ಅದೇ ಕಲರಲ್ಲಿ ನಿಮಗೆ ನಾಟ್ಸ್ ಹಾಕಿದ್ದೀವಿ. ನಿಮ್ಗೆ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಸ್ಯಾರಿಯಲ್ಲಿ ಬೇರೆ ಆಪ್ಷನ್ಸ್ ಇರಲಿಲ್ಲ ನಮಗೆ. ಸೇಮ್ ಕಲರು ಸಿಲ್ವರ್ ಇದಿತ್ತು, ವರ್ಕು ಗೋಲ್ಡ್ ಇತ್ತು, ಹಾಗಾಗಿ ಅದನ್ನೇ ಯೂಸ್ ಮಾಡ್ಕೊಂಡು ಹಾಕಿದ್ದೀವಿ. ಸ್ಯಾರಿಯಲ್ಲಿ ಕಲರ್ ಏನಾದ್ರು ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಗ್ರೇಡ್ ಹೇಳ್ಕೊಂಡಿರೋದು. ಇದು ಅಷ್ಟೇ ಈ ಥರ ರೌಂಡ್ ಬಂದುಬಿಟ್ಟು ಮತ್ತು ಸೈಡು ಒಂಥರ ಸ್ವೀಟ್ ಹಾರ್ಡ್ ನೆಕ್ ಅಂತಿರಲ್ಲ, ಆ ಥರ ಬಂದು ಕ್ರಾಸ್ ಬಂದಿರೋದು ಫ್ರೆಂಡ್ಸ್. ಇದು ಅಷ್ಟೇ ನೋಡಿ, ಈ ಥರ ಕಟ್ಟಿಂಗ್ಸ್ ಇದೇ ಥರ ಬರುತ್ತೆ. ಸ್ಟಿಚಿಂಗ್ ಆದಮೇಲೆ ಇದು ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಬರುತ್ತೆ. ಇದು ಕರ್ಸ್ ಥರ. ಇದು ಸ್ಟಿಚಿಂಗ್ ಆದಮೇಲೆ ತೋರಿಸಿದ್ರೆ ನಿಮ್ಗೆ ಚೆನ್ನಾಗಿರೋದು, ತುಂಬ ಚೆನ್ನಾಗಿದೆ. ಇದು ಸ್ಲೀವ್ಸ್ ಮೇಲೆ ವರ್ಕ್ ಮಾಡಿರೋದು ಫ್ರೆಂಡ್ಸ್. ಅದೇ ಬ್ಲೌಸ್ಗೆ ಅವಾಗೆ ತೋರಿಸಿದ್ದು ಬ್ಯಾಕು, ಫ್ರಂಟು ಅದೇ ಥರ ಬರುತ್ತೆ ನೋಡಿ. ಕೆಳಗಡೆ ಈ ಥರ ಹೆಲಿ ಪ್ಯಾಂಟ್ಸ್ ಇದೆ, ಫುಲ್ಲು ಜರ್ದೋಸಿ ಥ್ರೆಡ್ಡೇ ಯೂಸ್ ಮಾಡಿಕೊಂಡು ಇದಕ್ಕೂ ಬಂದಿರೋದು. ಕ್ರಾಸ್ ಆಗಿ ಇದು ಹೆವಿ ಬ್ರೈಡಲ್ಲು. ನಿಮ್ಮ ಸ್ಟಿಚ್ ಆದಮೇಲೆ ಗೊತ್ತಾಗುತ್ತೆ. ಇವಾಗ ನಿಮಗೇನು ಅಷ್ಟೊಂದು ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ. 2 ಲೇಯರ್ ನೆಟ್ ಯೂಸ್ ಮಾಡಿಕೊಂಡು ಮಾಡಿರೋದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಬ್ರೈಡಲ್ಲು. ಅದು ಅವಾಗೆ ತೋರಿಸಿದ್ದು ಬ್ಯಾಕ್ ಸೈಡು, ಫ್ರಂಟು ಸೇಮ್ ಅದೇ ಥರ ಬರುತ್ತೆ. ಸ್ಲೀವ್ಸ್ಗಾದರೆ ನೆಟ್ ಬೇಕು ಅಂದಿದ್ರು, ಹಾಗಾಗಿ ಈ ಥರ ನೆಟ್ ಮೇಲೆ ವರ್ಕ್ ಮಾಡಿದ್ದೀವಿ ಫ್ರೆಂಡ್ಸ್. ನಿಮ್ಗೆ ಹೇಗಿದೆ ಅಂತ ನೀವು ಒಂದು ಕಾಮೆಂಟ್ ಮಾಡಿ. ನಿಮ್ಗೆ ಯಾವ ಬ್ಲೌಸ್ ಇಷ್ಟ ಆಯಿತು ಅಂದರೆ ಅದಕ್ಕೆ ಅಟ್ಲೀಸ್ಟ್ ಒಂದು ಬ್ಲೌಸ್ ಇಷ್ಟ ಆಗಿದ್ರೂ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಇದು ನೋಡಿ ಇನ್ನೊಂದು ಬ್ಲೌಸು, ಕೆಳಗಡೆ ಈ ಥರ ಬಾರ್ಡರ್ ಕೊಟ್ಟಿದ್ದೀವಿ. ಇದನ್ನು ಮಗ್ಗಮಲ್ಲಿ ಇದೆ, ಇದು ಇನ್ನೂ ರಿಮೂವ್ ಮಾಡಿಲ್ಲ, ಹಾಗೆ ತೋರಿಸ್ತಾ ಇದ್ದೀವಿ ನಾವು. ಬುಟ್ಟ ಜಾಗ ದಪ್ಪ ಬುಟ್ಟನೇ ಕೊಟ್ಟಿದ್ದೀವಿ. ಇದಾದರೆ ಇವಾಗ ಫ್ರಂಟು ವರ್ಕ್ ನಡೀತಾ ಇದೆ ಫ್ರೆಂಡ್ಸ್. ಇದು ಫ್ರಂಟ್ ಸೈಡ್ ಬರುತ್ತೆ, ತುಂಬ ಚೆನ್ನಾಗಿದೆ. ಬ್ಯಾಕು ಇದೇ ಥರನೇ ಬರುತ್ತೆ. ಫ್ರಂಟು ಬ್ಯಾಕು ಎರಡೂ ಒಂದೇ ಥರನೇ ಇರುತ್ತೆ ಫ್ರೆಂಡ್ಸ್ ವರ್ಕು. ಮತ್ತು ಟ್ಯಾಗ್ ಪೀಸು ಅಲ್ಲಿ 2 ಪೀಸ್ ಗೊತ್ತಾಗ್ತಾ ಇದೆ ನೋಡಿ, ಅದು ಟ್ಯಾಗ್ ಪೀಸು. ಇದು ಆದರೆ ಬ್ಯಾಕ್ ಸೈಡ್ ಈ ಥರ ಬರುತ್ತೆ. 4 ಕಾಣಿಸ್ತಾ ಇದೆಯಲ್ಲ, ಅದು ಟ್ಯಾಗ್ ಪೀಸು. ಬಾಕಿ ಜಾಗದಲ್ಲೆಲ್ಲ ಬುಟ್ಟ ಇಟ್ಟಿದ್ದೀವಿ ಫ್ರೆಂಡ್ಸ್ ಈ ಥರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್.